ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಕತೆಗೂಡು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ. ಅರುಣಾನುರಾಗದ 35ನೇ ಅಧ್ಯಾಯವನ್ನು ನೀವೀಗಾಗಲೇ ನೋಡಿ ಖುಷಿ ಪಟ್ಟಿದ್ದೀರಾ ಅಂತ ಭಾವಿಸ್ತಾ 36ನೇ ಅಧ್ಯಾಯವನ್ನು ಶುರು ಮಾಡೋಣ. ಡಾಕ್ಟರ್ ಅಡ್ಮಿಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕಾಪಿ ತೊಗೊಂಡು ಬನ್ನಿ ಎಂದರು. ಪ್ಲೀಸ್ ಡಾಕ್ಟರ್, ಹಾಗೆಲ್ಲ ಹೇಳಬೇಡಿ, ಆಗಲೇ ತುಂಬ ರಕ್ತ ಹೋಗ್ತಿದೆ, ಹೇಗಾದರೂ ಮಾಡಿ ನಮ್ಮವರನ್ನು ಉಳಿಸ್ಕೊಡಿ, ನೀವು ಟ್ರೀಟ್ಮೆಂಟ್ ಶುರು ಮಾಡಿ, ಪೊಲೀಸ್ ಕಂಪ್ಲೇಂಟ್ ನಾವು ಕೊಡ್ತೀವಿ ಎಂದ ಸೂರ್ಯ. ಅದೆಲ್ಲ ಆಗಲ್ಲ ರೀ, ಒಂದು ಸಲ ಹೇಳಿದರೆ ನಿಮ್ಗೆ ಅರ್ಥ ಆಗಲ್ವಾ? ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ವಿತೌಟ್ ಪೊಲೀಸ್ ಕಂಪ್ಲೇಂಟ್ ಅಡ್ಮಿಟ್ ಮಾಡ್ಕೊಳ್ಳೋದು ನಮ್ಮ ಆಸ್ಪತ್ರೆ ರೂಲ್ಸ್ ಪ್ರಕಾರ ತಪ್ಪು. ಸುಮ್ಮನೆ ಹೇಳೋದು ಕೇಳಿ ಹೋಗ್ತಾಯಿರಿ, ಇಲ್ಲಾಂದರೆ ಕಂಪ್ಲೇಂಟ್ ಕೊಟ್ಟು ಕಾಪಿ ತೊಗೊಂಡು ಬಂದು ಕೊಡಿ. ನೋಡಿ, ನನಗೆ ಡ್ಯೂಟಿ ಟೈಮ್ ಮುಗೀತು, ನಾನೇನು ಹೋಗಬೇಕು, ದಾರಿ ಬಿಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಎಂದರು ಡಾಕ್ಟರ್. ಅದಾಗಲೇ ಅರುಣಾಳ ಸ್ಥಿತಿ ನೋಡಿ ಸೂರ್ಯನ ಸಹನೆಯ ಕಟ್ಟೆ ಹೊಡೆದಿತ್ತು. ಇನ್ನೂ ನಾನು ಒಳ್ಳೆಯವನಾಗಿದ್ದರೆ ನಮ್ಮವರನ್ನು ಕಳ್ಕೊಳ್ಳೋದು ಖಂಡಿತ. ನಾನು ಮೊದಲಿನ ಸೂರ್ಯ ಆದ್ರೇ ಎಲ್ಲ ಸರಿ ಹೋಗೋದು, ಇಲ್ಲಾಂದರೆ ಇಲ್ಲಿ ಯಾರೂ ಒಳ್ಳೆತನಕ್ಕೆ ಮಾತು ಕೇಳಲ್ಲ ಎಂದುಕೊಳ್ಳುತ್ತಾ ಕರಿಯನ ಪ್ಯಾಂಟ್ ಹಿಂಬದಿಯಲ್ಲಿದ್ದ ರೇಸರ್ ಚಾಕು ತೆಗೆದು ಡಾಕ್ಟರ್ ಕೈಗೆ ಹಾಕಿಯೇ ಬಿಟ್ಟ ಸೂರ್ಯ. ಡಾಕ್ಟರ್, ಅಯ್ಯೋ ಇದೇನೋ ಮಾಡಿದೆ ನನಗೆ ಚಾಕು ಹಾಕ್ತೀಯಾ? ಅಪ್ಪ, ರಕ್ತ ಹೋಗ್ತಾ ಇದೆ. ಸಿಸ್ಟರ್ ಕಮ್ ಫಾಸ್ಟ್, ಬೇಗ ನನ್ನ ಕೈಗೆ ಫಸ್ಟ್ ಏಡ್ ಮಾಡಿ, ಬೇಗ ಬನ್ನಿ. ಡಾಕ್ಟರ್ ಅರಚುವುದನ್ನು ಕೇಳಿದ ನರ್ಸ್ ತಡಬಡಾಯಿಸಿ ಫಸ್ಟ್ ಏಡ್ ಕಿಟ್ ತಗೊಂಡು ಓಡುತ್ತಾ ಬಂದು ಡಾಕ್ಟರ್ ಕೈ ಹಿಡಿದು ರಕ್ತ ಒರೆಸಲು ಹೋದಳು. ಸೂರ್ಯ, ಹಲೋ ಸಿಸ್ಟರ್, ತಡೀರಿ, ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್, ಅದೇಗೆ ನೀವು ಟ್ರೀಟ್ಮೆಂಟ್ ಶುರು ಮಾಡ್ತೀರಾ? ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರಲಿ, ಆಮೇಲೆ ಬ್ಯಾಂಡೇಜ್ ಮಾಡಿ. ಅಯ್ಯೋ, ರಕ್ತ ಹೋಗ್ತಿದೆ ಕಣೋ ಹುಚ್ಚ, ಬ್ಯಾಂಡೇಜ್ ಮಾಡಲಿ ಬಿಡು ಎಂದರು ಡಾಕ್ಟರ್ ನೋವಲ್ಲಿ. ನಾನು ಅದೇ ಅಲ್ವಾ ಡಾಕ್ಟ್ರೇ ಹೇಳಿದ್ದು, ನಮ್ಮವರಿಗೆ ರಕ್ತ ತುಂಬ ಹೋಗಿದೆ, ಪ್ಲೀಸ್ ಬೇಗ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಶುರು ಮಾಡಿ ಅಂತ. ನೀವೇನು ಹೇಳಿದ್ರಿ? ಕಂಪ್ಲೇಂಟ್ ಕಾಪಿ ಇಲ್ಲದೆ ಟ್ರೀಟ್ಮೆಂಟ್ ಶುರು ಮಾಡೋದು ಆಸ್ಪತ್ರೆ ರೂಲ್ಸ್ ಬ್ರೇಕ್ ಮಾಡಿದ ಹಾಗೆ, ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂದ್ರಿ ತಾನೆ? ಆಸ್ಪತ್ರೆ ಅಂದರೆ ಬಡವರು ಡಾಕ್ಟ್ರು ಎಲ್ಲ ಒಂದೇ. ಈಗ ನಡೀರಿ, ಇಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ನೀವು ನನ್ನ ಮೇಲೆ ಕಂಪ್ಲೇಂಟ್ ಕೊಡಿ, ನಾನು ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಆಮೇಲೆ ಬಂದು ಇಬ್ಬರು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಣ, ಏನಂತೀರಾ? ಅಷ್ಟರಲ್ಲಿ ನಾನು ಸತ್ತೇ ಹೋಗ್ತೀನೋ ಬಿಡೋ, ನರ್ಸ್ ಕೈನ ಮೊದಲು ಬ್ಯಾಂಡೇಜ್ ಮಾಡಲಿ ಡಾಕ್ಟರ್ ಕಿರ್ಚಿದ್ದರು. ನಿಮ್ಮ ಪ್ರಾಣ ಮಾತ್ರ ಪ್ರಾಣ, ನಿಮಗೆ ನೋವಾದರೆ ಮಾತ್ರ ನೋವು, ಅದೇ ಬಡವರ ಪ್ರಾಣ ಬಡವರ ನೋವಿಗೆ ಬೆಲೆ ಇಲ್ವಾ ಡಾಕ್ಟ್ರೇ? ಈಗೇನು ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಇಲ್ಲ ನಮ್ಮವ್ರಿಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀರಾ ಇಲ್ವಾ ಹೇಳಿ ಎಂದು ಮತ್ತೊಮ್ಮೆ ಕುತ್ತಿಗೆಗೆ ರೇಸರ್ ಹಿಡಿದು ಕೇಳಿದ ಸೂರ್ಯ. ಅಷ್ಟರಲ್ಲಿ ಪ್ರಾಕ್ಟಿಕಲ್ ಕ್ಲಾಸ್ ಮುಗಿಸಿ ಅದೇ ಜ್ಞಾನಭಾರತಿ ಕಾಲೇಜಿನ ಮೆಡಿಕಲ್ ಸ್ಟೂಡೆಂಟ್ಸ್ ಹೊರಟಿದ್ದರು. ಅದರಲ್ಲಿ ಸೂರ್ಯನ ಗೆಳೆಯ ನವೀನ್ ಕೂಡ ಇದ್ದ. ಮಾತನಾಡ್ಕೊಂಡು ಹೋಗ್ತಿದ್ದಾಗ ಅಲ್ಲೇನೋ ಗಲಾಟೆ ಆಗೋ ಥರ ಇದೆ, ನೀವೆಲ್ಲ ಹೋಗಿ, ನಾನು ನೋಡ್ಕೊಂಡು ಬರ್ತೀನಿ ಎನ್ನುತ್ತಾ ಹತ್ತಿರ ಬಂದ ನವೀನ್ ಸೂರ್ಯನ ವೀರಾವೇಶವನ್ನು ನೋಡಿ ಗಾಬರಿಯಾದ. ಹತ್ತಿರ ಬರುತ್ತಲೇ, ಹೇ ಬಿಡೋ ಸೂರ್ಯ, ಏನು ಮಾಡ್ತಾ ಇದೆಯಾ? ಡಾಕ್ಟರ್ ಕಣೋ ಅವರು, ಬಿಡೋ ಎನ್ನುತ್ತಾ ಸೂರ್ಯನ ಕೈನಲ್ಲಿದ್ದ ರೇಸರ್ ತೆಗೆದು ಕರಿಯನ ಕೈಗೆ ಕೊಡುತ್ತಾ, ಏನಾಯ್ತೋ, ಯಾಕೋ ಇಷ್ಟು ಸಿಟ್ಟಲ್ಲಿದೆಯಾ ಎಂದು ಸಮಾಧಾನಿಸುತ್ತಾ ಕೇಳಿದ. ಮೊದಲು ಈ ಡಾಕ್ಟ್ರಿಗೆ ನಮ್ಮವ್ರನ್ನ ಅಡ್ಮಿಟ್ ಮಾಡ್ಕೊಳ್ಳೋಕೆ ಹೇಳು, ಆಮೇಲೆ ಎಲ್ಲ ಹೇಳ್ತೀನಿ ಸೂರ್ಯ ಕೋಪದಲ್ಲಿ ಹೇಳಿದ. ಸೂರ್ಯನಿಂದ ಬಿಡಿಸಿಕೊಂಡವನೇ ಡಾಕ್ಟರ್, ಬದುಕಿತು ಬಡಜೀವ. ನವೀನ್, ಒಳ್ಳೆ ಟೈಮ್ಗೆ ಬಂದೆ ಕಣಪ್ಪ ಎನ್ನುತ್ತಾ ಅರ್ಜೆಂಟಾಗಿ ಸಿಸ್ಟರ್ ಮತ್ತು ವಾರ್ಡ್ ಬಾಯ್ಸನ್ನು ಕರೆದು ಅರುಣಾಳನ್ನು ಟ್ರೀಟ್ಮೆಂಟ್ಗೆ ಕರೆದುಕೊಂಡು ಹೋಗಲು ಹೇಳಿ ಅಲ್ಲಿಂದ ಕಾಲ್ಕಿತ್ತರು. ಬಾ ಕೂತ್ಕೋ. ಏನಾಯ್ತು ಸೂರ್ಯ? ಯಾರವರು? ಯಾರು ಚಾಕು ಹಾಕಿದ್ದು? ಏನಾಯ್ತೋ, ಯಾಕಿಷ್ಟು ಸಿಟ್ಟಲ್ಲಿದೆಯಾ? ಅಲ್ಲ, ಡಾಕ್ಟರ್ಗೆ ಚಾಕು ಹಾಕೋ ಕೆಲಸ ಮಾಡಿದ್ಯಲ್ಲ, ನಿಂಗೇನೋ ಹೇಳಬೇಕು. ಲೋ ಕರಿಯ, ಸ್ವಲ್ಪ ನೀರು ತಂದು ಕೊಡು ಸೂರ್ಯಂಗೆ ಎನ್ನುತ್ತಾ ತನ್ನ ಸ್ಟೆಥೋಸ್ಕೋಪ್ ಮತ್ತು ಬುಕ್ಸ್ ಹಾಗೂ ಕೋಟ್ ಬಿಚ್ಚಿಡುತ್ತಾ ಸೂರ್ಯನ ಪಕ್ಕ ಬಂದು ಕುಳಿತನು ನವೀನ್. ಕರಿಯ ತಂದು ಕೊಟ್ಟ ನೀರನ್ನು ಒಂದೇ ಗುಟುಕಿಗೆ ಕುಡಿದ ಸೂರ್ಯನಿಗೆ ನಿಧಾನ ಕಣೋ ಎನ್ನುತ್ತಾ ಎದೆ ನೇವರಿಸಿ, ಈಗ ಹೇಳು ಎಂದು ಅವನ ಕೈ ಮೇಲೆ ತನ್ನ ಕೈ ಇಟ್ಟು ಸಮಾಧಾನ ಮಾಡುತ್ತಾ ಕೇಳಿದ ನವೀನ್. ನಾನು ಹೇಳಿರಲಿಲ್ವ ನವಿ, ನಾನು ಹೋಗಲಿಲ್ಲ ಅಂದರೆ ಪ್ರಾಣಕ್ಕೆ ಅಪಾಯ ಆಗೋದು ಖಂಡಿತ, ನನ್ನ ಅವಶ್ಯಕತೆ ಅಲ್ಲಿ ತುಂಬ ಇದೆ ಅಂತ. ಈಗ ನೋಡು, ನಾನು ಜೊತೇಲಿದ್ದು ನಮ್ಮೋರಿಗೆ
ಆಗೋ ಅಪಾಯನ ನಾನು ತಪ್ಪಿಸೋಕ್ಕಾಗಲಿಲ್ಲ. ನಾನೊಬ್ಬ ಅಪ್ರಯೋಜಕ ಆಗಿಬಿಟ್ಟೆ. ನನ್ನಿಂದಾನೇ ಇದೆಲ್ಲ ಆಯಿತು ಕಣೋ ನವಿ. ನಾನು ಅವರನ್ನು ಮೀಟ್ ಮಾಡೋಕ್ಕೆ ಕರೆದಿಲ್ಲ ಅಂದಿದ್ರೆ ಅವ್ರಿಗೇನೂ ಆಗ್ತಾ ಇರಲಿಲ್ಲ. ಸುಮ್ಮನೆ ನಾನೇ ಅವರ ಪ್ರಾಣಕ್ಕೆ ಸಂಚಕಾರ ತಂದುಬಿಟ್ಟೆ ಎನ್ನುತ್ತಾ ನವೀನನ ಕೈ ಹಿಡಿದು ಮಗುವಿನಂತೆ ಅಳುತ್ತಿದ್ದ ಸೂರ್ಯನ ಸ್ಥಿತಿಗೆ ನವೀನ್ ಕೂಡ ಮರುಕ ಪಡುತ್ತಾ, ಇದೆಲ್ಲ ವಿಧಿ ಅಷ್ಟೇ ಗೆಳೆಯ, ನಿನ್ನಿಂದ ಆಯಿತು ಅಂತ ನೀನು ನೊಂದ್ಕೋಬೇಡ. ನೀನು ಇರೋದಕ್ಕೆ ಅವರನ್ನು ಸರಿಯಾದ ಸಮಯಕ್ಕೆ ಆಸ್ಪತ್ರೆ ಸೇರಿಸೋಕಾಯ್ತು ಅಂತ ಅಂದ್ಕೊ. ನೀನೇ ಅವರನ್ನು ಕಾಪಾಡೋಕ್ಕೆ ಅಲ್ಲಿ ಕರೆಸ್ಕೊಂಡೆ ಅಂದ್ಕೊ. ಅವ್ರು ಬೇರೆ ಕಡೆ ಇದ್ದಾಗ ಹೀಗಾಗಿದ್ದರೆ ಏನು ಮಾಡ್ತಿದ್ದೆ ಅಲ್ವಾ? ಸಮಾಧಾನ ಮಾಡ್ಕೊ, ಅವರಿಗೇನೂ ಆಗಲ್ಲ. ನಾವೆಲ್ಲ ಇಲ್ವಾ? ಡಾಕ್ಟರ್ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ, ನೀನೇನು ಹೆದರ್ಕೋಬೇಡ. ನಾನು ನಿನ್ನ ಜೊತೆನೇ ಇರ್ತೀನಿ ಎನ್ನುತ್ತಾ ಅವನ ಕೈ ಹಿಡಿದು ಸಂತೈಸಿದ ನವಿ. ಅಷ್ಟರಲ್ಲಿ ಆಪರೇಷನ್ ರೂಮಿಂದ ಬಂದ ನರ್ಸ್, ಅರ್ಜೆಂಟ್ AB ನೆಗೆಟಿವ್ ಬ್ಲಡ್ ಬೇಕು, ಅರೇಂಜ್ ಮಾಡಿ. ಹಾಸ್ಪಿಟಲ್ನಲ್ಲಿ ಸ್ಟಾಕ್ ಇಲ್ಲ, ಬ್ಲಡ್ ಬ್ಯಾಂಕಲ್ಲಿ ವಿಚಾರಿಸಿ ಬೇಗ ತನ್ನಿ ಎಂದು ಹೇಳಿದಳು. ಸೂರ್ಯ, ಸಿಸ್ಟರ್, ನಂದು AB ನೆಗೆಟಿವ್ ಬ್ಲಡ್ ಗ್ರೂಪ್, ನಾನು ರಕ್ತ ಕೊಡ್ತೀನಿ ಎಂದನು. ಸರಿ, ನೀವು ಅಲ್ಲಿ ಕೂತಿರಿ, ನಾನು ಈಗ ಬರ್ತೀನಿ, ಟೆಸ್ಟ್ ಮಾಡಿ ಬ್ಲಡ್ ತಗೋತೀನಿ ಎಂದು ಹೇಳಿ ಒಳಗೆ ಹೋದಳು ನರ್ಸ್. ಸೂರ್ಯನ ಭುಜ ಹಿಡಿದು ಕಣ್ಣಲ್ಲಿ, ಏನಾಗಲ್ಲ, ನಿಮ್ಮವರು ಹುಷಾರಾಗಿ ಬರ್ತಾರೆ, ಚಿಂತೆ ಮಾಡಬೇಡ ಎಂದು ಹೇಳಿ ಕಳುಹಿಸಿದ ನವೀನ್. ಸೂರ್ಯ ಬ್ಲಡ್ ಕೊಟ್ಟು ಬಂದು ಕೂತಿದ್ದ. ಒಂದು ಅರ್ಧ ಗಂಟೆ ಬಿಟ್ಟು ಹೊರಗೆ ಬಂದ ಡಾಕ್ಟರ್, ಏನೂ ಗಾಬರಿಯಾಗೋದು ಬೇಡ, ಶಿ ಈಸ್ ಫೈನ್. ಚಾಕು ಸೈಡಲ್ಲಿ ಚುಚ್ಚಿರೋದ್ರಿಂದ ಜೀವಕ್ಕೆ ಏನೂ ಅಪಾಯ ಇಲ್ಲ. ಸ್ವಲ್ಪ ಬ್ಲಡ್ ಹೋಗಿದ್ರಿಂದ ಪ್ರಜ್ಞೆ ತಪ್ಪಿದ್ದಾರೆ ಅಷ್ಟೇ. ಗಾಯ ಕ್ಲೀನ್ ಮಾಡಿ ಹೊಲಿಗೆ ಹಾಕಿದೆ, ಆಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ, ನೀವು ಆವಾಗ ಹೋಗಿ ನೋಡ್ಬೋದು ಎಂದರು. ಸೂರ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡು ಕೈ ಮುಗಿಯುತ್ತಾ, ನನ್ನ ಕ್ಷಮಿಸಿ ಡಾಕ್ಟ್ರೇ, ನಾನು ನಿಮ್ಗೆ ಹಾಗೆಲ್ಲ ಎದುರಿಸಬಾರ್ದಿತ್ತು. ಆದರೆ ನಂಗೆ ಆ ಟೈಮ್ನಲ್ಲಿ ಏನು ಮಾಡಬೇಕು ಗೊತ್ತಾಗಲಿಲ್ಲ. ನನ್ನಿಂದ ಅಚಾತುರ್ಯ ನಡೆದು ಹೋಯಿತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಎಂದ. ನನಗೆ ನೀವು ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅನ್ನೋದು ಗೊತ್ತಾಯಿತು ಬಿಡಿ. ಯಾರೇ ಆಗಲಿ ಪ್ರಾಣ ಹೋಗೋ ಸ್ಥಿತಿ ಬಂದಾಗ ಏನು ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಪರವಾಗಿಲ್ಲ ಬಿಡಿ ಎನ್ನುತ್ತಾ ತನ್ನ ಸ್ಟೆಥೋಸ್ಕೋಪ್ ಸರಿ ಮಾಡಿಕೊಳ್ಳುತ್ತಾ ನವೀನನ ಭುಜ ತಟ್ಟಿ, ನಂಗೆ ಟೈಮ್ ಆಗಿದೆ, ನಾನು ಮನೆಗೆ ಹೋಗ್ತೀನಿ, ಏನಾದರೂ ಇದ್ದರೆ ಫೋನ್ ಮಾಡಿ ಎಂದು ಹೊರಟರು. ನವೀನ್, ನೋಡಿದ್ಯಾ ಗೆಳೆಯ, ದೇವರು ನಿನ್ನ ಕಡೆನೇ ಇದ್ದಾನೆ, ನಿಮ್ಮವರಿಗೆ ಏನೂ ಆಗಿಲ್ಲ, ಇನ್ನಾದರೂ ನಿರಾಳ ಆಗು ಎಂದನು. ನವೀನನ ಹೆದುರಿಗೆ ಸ್ವಲ್ಪ ಸಮಾಧಾನವಾದಂತೆ ತೋರಿಕೊಂಡರೂ ಮನಸ್ಸಲ್ಲಿ ಅರುಣಾಳ ಮನೆಯವರ ಬಗ್ಗೆ ಆತಂಕ ಭುಗಿಲೆದ್ದಿತ್ತು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಧನ್ಯವಾದಗಳು.